ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತೇಜಸ್ವಿನಿ. ಈಗ ದೇಶಾದ್ಯಂತ ನಾಡಿನಾದ್ಯಂತ ರಾಮನವಮಿಯ ಸಂಭ್ರಮ ಮನೆ ಮಾಡಿದೆ. ಹೇಗಿದೆ ಹಬ್ಬದ ವಾತಾವರಣ? ಡಯಾನಾ, ಇದೀಗ ಏನು ದಶರಥನ ಪುತ್ರರಾದಂತಹ ಶ್ರೀರಾಮ ಅವರು ಜನಿಸಿದ ದಿನವನ್ನ ಶ್ರೀರಾಮನವಮಿ ಎಂದು ಬಹಳ ದೇಶಾದ್ಯಂತ ಈಗಾಗಲೇ ಬಹಳ ಸಂಭ್ರಮ ಸಡಗರದಿಂದ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಇನ್ನು ಈಗಾಗಲೇ ಈ ದಿನವಂದು ಏನು ಶ್ರೀರಾಮ ನವಮಿ ದಿನ ಇದೆ, ಈ ದಿನ ಅಯೋಧ್ಯೆಗೆ ತೆರಳಿ ಅಲ್ಲಿ ಸರಾಯು ನದಿಯಲ್ಲಿ ಮಿಂದೆದ್ರೋದ್ರಿಂದ ಎಲ್ಲಾ ಪಾಪಗಳು ನಿವಾರಣೆಯಾಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಬೆಂಗಳೂರಿನಲ್ಲಿ ಅನ್ನೋ ರಾಜ್ಯದಲ್ಲೂ ಕೂಡ ಇವತ್ತು ಬಹಳ ಸಂಭ್ರಮ ಸಡಗರದಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಾನಿವತ್ತು ಯಲಹಂಕದಲ್ಲಿರುವಂತಹ ಒಂದು ದೇವಸ್ಥಾನದಲ್ಲಿ ಇದ್ದೇನೆ. ವೀರಾಂಜನೇಯ ನ್ಯೂ ಟೌನ್ ನಲ್ಲಿ ಇರುವಂತಹ ವೀರಾಂಜನೇಯ ದೇವಸ್ಥಾನದಲ್ಲಿ ಇದ್ದೇನೆ. ಇಲ್ಲೂ ಕೂಡ ಬಹಳ ಸಂಭ್ರಮ ಸಡಗರದಿಂದ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದನ್ನ ನೀವು ಕೂಡ ಗಮನಿಸ್ತಾ ಹೋಗಬಹುದು. ಬೆಳಗ್ಗೆಯಿಂದಲೂ ಕೂಡ ದೇವರಿಗೆ ವಿಶೇಷ ಪೂಜೆಯನ್ನ ಕೂಡ ಮಾಡಿದ್ದಾರೆ, ವಿಶೇಷ ಅಲಂಕಾರವನ್ನ ಕೂಡ ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಅಭಿಷೇಕವನ್ನ ಕೂಡ ಈಗಾಗಲೇ ಮಾಡಿರುವಂತದ್ದನ್ನ ನೀವು ಕೂಡ ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀರಾ. ಹಾಲಿನ ಅಭಿಷೇಕ ಇರಬಹುದು, ಮೊಸರಿನ ಅಭಿಷೇಕ ಇರಬಹುದು, ತುಪ್ಪದ ಅಭಿಷೇಕ ಸೇರಿದಂತೆ ಸಾಕಷ್ಟು ಅಭಿಷೇಕಗಳನ್ನ ಈಗಾಗಲೇ ಮಾಡಲಾಗಿದೆ. ಇನ್ನು ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಕೂಡ ಇಲ್ಲಿಗೆ ಆಗಮಿಸಿ ಈಗಾಗಲೇ ಶ್ರೀರಾಮನ ದರ್ಶನವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ಈಗಾಗಲೇ ವಿಶೇಷ ರೀತಿಯಾದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಬರುವಂತಹ ಭಕ್ತಾದಿಗಳಿಗೆ ಇಲ್ಲಿ ಪಾನಕದ ವ್ಯವಸ್ಥೆ ಮತ್ತೆ ಮಜ್ಜಿಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನು ಇಲ್ಲಿನ ಅರ್ಚಕರು ಈ ವಿಶೇಷತೆ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ದಯನಾ, ನಮಸ್ತೆ ಸರ್. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ನಮ್ಮ ಹೆಸರು ಆಚಾರ್ಯ ಶ್ರೀವತ್ಸ ಅಂತ. ರಾಮನವಮಿ ಹಬ್ಬವನ್ನ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಿ? ಇಲ್ಲಿ ಯಾವ ರೀತಿ ಆಯೋಜನೆ ಮಾಡಲಾಗಿದೆ? ಈ ದೇವಸ್ಥಾನಕ್ಕೆ ಸುಮಾರು 90 ವರ್ಷಗಳ ಇತಿಹಾಸ ಇದೆ. 90 ವರ್ಷಗಳಿಂದ ಈ ದೇವಸ್ಥಾನದ ಒಂದು ಪ್ರತೀತಿ ಇದೆ. ಈ ದೇವಸ್ಥಾನಕ್ಕೆ ಇತಿಹಾಸ ಏನಂತ ಹೇಳಿದ್ರೆ, ಪೂರ್ವದಲ್ಲಿ ಈ ಜಾಗದಲ್ಲಿ ಏನೂ ಇರಲಿಲ್ಲ. ಒಂದು ಕಾಲದಲ್ಲಿ ಒಂದು 20-30 ಮನೆಗಳಿದ್ದಂಥ ಸ್ಥಳ ಇದು. ಯಲಹಂಕ ಉಪನಗರ 20-30 ಮನೆಗಳಿದ್ದಂಥ ಸ್ಥಳ. ಅಕಸ್ಮಾತಾಗಿ ಇದು ಹೌಸಿಂಗ್ ಬೋರ್ಡ್ಗೆ ಇದಾಯಿತು, ಸೇರ್ಪಡೆ ಆಯಿತು. ಆ ಒಂದು ಕಾಲದಲ್ಲಿ ಜನ ಹಂತ ಹಂತವಾಗಿ ಬರ್ಲಿಕ್ಕೆ ಪ್ರಾರಂಭ ಆದರು. ಅದೇ ರೀತಿಯಲ್ಲಿ ಇದೆಲ್ಲ ಒಂದು ರೀತಿಯಲ್ಲಿ ತುಂಬ ಮರ ಗಿಡ ಇವೆಲ್ಲ ಇರ್ತಕ್ಕಂಥ ಪ್ರಾಂತ ಆಗಿತ್ತು. ಸುಮಾರು ಕೋತಿಗಳು ಸಹ ಈ ಜಾಗದಲ್ಲಿ ವಾಸ ಮಾಡ್ತಾ ಇದ್ವು. ಜನ ಬಂದು ಸೇರ್ತಾ ಇವೆಲ್ಲವೂ ಸಹ ಖಾಲಿ ಮಾಡಿದ್ವು. ಯಾವುದೂ ಸಹ ಈ ಜಾಗದಲ್ಲಿ ನೆಲೆ ನಿಲ್ಲಿಲ್ಲ. ಆದರೆ ಈ ಒಂದು 100,000 ಕೋತಿಗಳಲ್ಲಿ ಬೆರಳು ಎಣಿಕೆಯಷ್ಟು ಕೋತಿಗಳು ಮಾತ್ರ ಈ ಜಾಗದಲ್ಲಿದ್ವು. ಅದರಲ್ಲಿ ಒಂದು ವಿಶೇಷ ಆಗಿರತಕ್ಕಂಥ ಕೋತಿ, ವಿಶೇಷ ಆಂಜನೇಯ ಸ್ವಾಮಿ ಒಂದು ಅಪರಾವತಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಒಂದು ಕೋತಿ ಈ ಪ್ರಾಂತದಲ್ಲಿರ್ತಕ್ಕಂಥ ಯಾವುದೇ ಒಂದು ಮನೆಗೆ ಹೋದ್ರೂ ಸಹ ಅವ್ರು ಯಾವುದೋ ಒಂದು ರೀತಿಯಲ್ಲಿ ಶುಭ ನಡೀತಾ ಇತ್ತು. ಮದುವೆ ಆಗಿಲ್ಲ ಅಂದರೆ ಮದುವೆ ಆಗ್ತಾ ಇತ್ತು, ಸಂತಾನ ಆಗಿಲ್ಲ ಅಂದರೆ ಸಂತಾನ ಆಗ್ತಾ ಇತ್ತು, ಕೆಲಸ ಸಿಕ್ಕಿಲ್ಲ ಅಂದರೆ ಕೆಲಸ ಸಿಗ್ತಾ ಇತ್ತು, ಆರೋಗ್ಯದಲ್ಲಿ ಸಮಸ್ಯೆಗಳಿದ್ರೆ ಆರೋಗ್ಯದ ಒಂದು ಸುಧಾರಣೆ ಆಗ್ತಾ ಇತ್ತು. ಈ ರೀತಿಯ ಒಂದು ಸಮಸ್ಯೆಗಳು ಈ ಕೋತಿ ಅವ್ರ ಮನೆಗೆ ಪ್ರವೇಶ ಮಾಡೋದ್ರಿಂದ ನಿವಾರಣೆ ಆಗ್ತಾ ಇತ್ತು. ಇದೇ ರೀತಿ ಆ ಕೋತಿಗೆ ಆಯುಷ್ ಕಳೀತು. ಆಯುಷ್ ಕಳೀತಾ ಇದ್ದಾಗೆ ಆ ಕೋತಿ ಎಷ್ಟು ಜನಗಳ ಮನೆಗೆ, ಭಕ್ತರ ಮನೆಗೆ ಹೋಗಿದೆಯೋ ಎಲ್ಲರ ಅವ್ರ ನಿದ್ರೆಯಲ್ಲಿ, ಪ್ರತಿಯೊಬ್ಬರ ಮನೆಗೂ ಸಹ ನಿದ್ರೆಯಲ್ಲಿ ಬಂದು, ನಾನು ಈ ದಿವಸ ಮರಣವನ್ನು ಹೊಂದುತ್ತೀನಿ, ಈ ಜಾಗದಲ್ಲಿ ನನ್ನನ್ನು ಸ್ಥಾಪನೆ ಮಾಡಿ ಮುಂದಿನ ಒಂದು ದಿವಸಗಳಲ್ಲಿ ನಾನು ಉತ್ಕೃಷ್ಟವಾದ ಸ್ಥಾನವನ್ನು ಪಡಿತೀನಿ ಅಂತೇಳಿ ಎಲ್ಲಾ ಒಂದು ಭಕ್ತರ ಒಂದು ಕನಸಿನಲ್ಲಿ ಒಂದೇ ವೇಳೆಯಲ್ಲಿ ಕಾಣಿಸ್ಕೊಂಡು ಹೇಳ್ತು. ಅದು ವಿಶೇಷ. ಆ ಒಂದು ಕೋತಿಯನ್ನ ನಾವು ಸಮಾಧಿ ಮಾಡಿರ್ತಕ್ಕಂಥದ್ದು ಈ ಸ್ವಾಮಿ ಮೂಲಮೂರ್ತಿ ಏನಿದೆಯೋ ಆಂಜನೇಯ ಸ್ವಾಮಿ, ಆ ಜಾಗದ ಅಡಿಯಲ್ಲಿ ಆ ಸ್ವಾಮಿಯನ್ನ ಸ್ಥಾಪನೆ ಮಾಡಿದ್ದೀವಿ. ಅವತ್ತೇನು ಒಂದೇ ವೇಳೆಯಲ್ಲಿ ಎಲ್ಲಾ ಜನಗಳಿಗೂ ಸಹ ಸ್ವಪ್ನ ಬಂದಿತ್ತೋ, ಆ ಸ್ವಪ್ನ ಪ್ರಕಾರವಾಗಿ ಅದು ನನಸಾಗಿದೆ. ಎಲ್ಲಾ ಜನಗಳು ಏನ್ ಬಂದಿತ್ತು ಆ ಸಂದರ್ಭದಲ್ಲಿ ಇವತ್ತು ಅದೆಲ್ಲವೂ ಸಹ ನನಸಾಗಿದೆ. ರಾಮನವಮಿ, ವಿಶೇಷವಾಗಿ ರಾಮನವಮಿ ಬಗ್ಗೆ ತಿಳಿಸಬೇಕಾದ್ರೆ, ಶ್ರೀರಾಮಚಂದ್ರನಿಗೆ ದಶಾವತಾರಗಳಲ್ಲಿ ಪರಮ ಅವತಾರ, ವಿಶೇಷವಾದ ಅವತಾರ ಅಂದ್ರೆ ಶ್ರೀರಾಮಚಂದ್ರನ ಅವತಾರ. ಸಾಕ್ಷಾತ್ ಮಹಾವಿಷ್ಣು ನಾರಾಯಣ ನರನಾಗಿ ಶ್ರೀರಾಮಚಂದ್ರ ಮೂರ್ತಿಯಾಗಿ ಜನಿಸಿ ಮನುಷ್ಯನಾಗಿ ಹುಟ್ಟಿ, ಮನುಷ್ಯ ಯಾವ ರೀತಿಯ ಒಂದು ಕಷ್ಟ, ಸಂಕಷ್ಟ, ಸುಖ, ದುಃಖ, ದುಮ್ಮಾನ ಎಲ್ಲವನ್ನು ಅನುಭವಿಸ್ತಾನೋ ಅದೇ ರೀತಿಯೇ ನರನಾರಾಯಣನಾಗಿ ಭೂಮಿಗೆ ಧರೆಗಿಳಿತಾನೆ. ಮನುಷ್ಯ ಈ ಒಂದು ಭೂಮಿಗೆ ಬಂದ್ಮೇಲೆ ಯಾವ ರೀತಿ ಬದುಕಬೇಕು, ಆ ಬದುಕನ್ನ ಪ್ರತಿನಿಧಿಯಾಗಿ ಶ್ರೀರಾಮಚಂದ್ರ ತೋರಿಸ್ಕೊಡ್ತಾ ಇದ್ದಾನೆ. ಧರ್ಮ, ಮನುಷ್ಯ ಈ ಭೂಮಿಗೆ ಹುಟ್ಟಿದ ಮೇಲೆ ಧರ್ಮವನ್ನ ಯಾವ ರೀತಿ ಪಾಲನೆ ಮಾಡಬೇಕು, ಅದೇ ರೀತಿ ತನ್ನ ತಂದೆ ತಾಯಿಗಳನ್ನ ಯಾವ ರೀತಿ ಆಧರಿಸಬೇಕು, ಅದೇ ರೀತಿ ಅಣ್ಣ ತಮ್ಮ ಸಹೋದರರನ್ನು ಯಾವ ರೀತಿ ಆಧರಿಸಬೇಕು, ಇವೆಲ್ಲವನ್ನು ಸಹ ಹಂತ ಹಂತವಾಗಿ ಶ್ರೀರಾಮಚಂದ್ರ ಈ ಒಂದು ಜಗತ್ತಿಗೆ ತೋರಿಸಿರ್ತಕ್ಕಂಥ ವಿಶೇಷ. ಓಕೆ, ಥ್ಯಾಂಕ್ ಯು ತೇಜಸ್ವಿನಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದಾಗಿತ್ತು ಮಾರ್ನಿಂಗ್ ಸಮಾಚಾರದ ಪ್ರಮುಖ ಸುದ್ದಿ. ನೋಡ್ತಾರೆ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.